ಎಲ್ಲರಿಗೂ ಶರಣು. ಬಿಡದಿ ಟೌನ್ಶಿಪ್ ವಿಚಾರ ಈಗ ರಾಜ್ಯಾದ್ಯಂತ ಭಾಳ ಚರ್ಚೆಗೆ ಅದು ಕಾರಣ ಆಗಿದೆ. ಇದಕ್ಕೆ ಯಾವುದೋ ಒಂದು ರಾಜಕೀಯ ಪಕ್ಷ ಎಂಟ್ರಿ ಹೊಡೆದುಬಿಟ್ಟಿದೆ ವಿರುದ್ಧವಾಗಿ. ಅದಕ್ಕೆ ಇದನ್ನು ನಾವೆಲ್ಲರೂ ಮಾತಾಡಲೇಬೇಕು. ನಾವು ಪರವಾಗಿರಬೇಕು, ಇಲ್ಲ ಅಂದರೆ ವಿರುದ್ಧವಾಗಿರಬೇಕು. ಈ ರೀತಿಯ ಮನಸ್ಥಿತಿ ಯಾವುದೇ ಕಾರಣಕ್ಕೂ ಸರಿಯಲ್ಲ. ನಾವು ಈ ಒಂದು ಯೋಜನೆ ಏನಿದೆ ಇದರ ಬಗ್ಗೆ ಕೂಲಂಕುಷವಾಗಿ ವಿಚಾರಗಳನ್ನ ತಿಳಿಸ್ಬೇಕಾಗುತ್ತೆ. ಈ ಸಲ ಅವರು ವಿರೋಧ ಪಕ್ಷದಲ್ಲಿದ್ದಾರೆ, ಹಾಗಾಗಿ ಆಡಳಿತ ಪಕ್ಷದ ಈ ಒಂದು ಕ್ರಮನ ವಿರೋಧ ಮಾಡ್ತಿರ್ತಾರೆ. ಈಗ ಆಡಳಿತ ಪಕ್ಷದಲ್ಲಿರುವಂಥವರು ವಿರೋಧ ಪಕ್ಷವಾಗಿದ್ದರೆ ಅವರು ಈ ರೀತಿಯ ಕ್ರಮಗಳನ್ನ ವಿರೋಧ ಮಾಡ್ತಿದ್ರು. ಈಗ ನಾವೇನು ಮಾಡಬೇಕು? ವಿರೋಧ ಪಕ್ಷದಲ್ಲಿರುವಂಥವರು ಈ ಒಂದು ಹೋರಾಟಕ್ಕೆ ರೈತರ ಪರವಾಗಿ ನಿಂತಿದ್ದಾರೆ. ಹಾಗಾದರೆ ಅವರನ್ನು ನಾವು ತಳ್ಳಿಬಿಡ್ಬೇಕಾ ಅಂದರೆ ಖಂಡಿತವಾಗ್ಲೂ ಅದರ ಅಗತ್ಯ ಇಲ್ಲ. ಅವ್ರ ಬಗ್ಗೆ ಒಂದು ಅನುಮಾನ ಇಟ್ಕೊಂಡೇ ಈ ಒಂದು ಯೋಜನೆ ನಿಜವಾಗ್ಲೂ ಬೇಕಾ ಬೇಡವಾ ಅನ್ನೋದನ್ನು ನಾವು ಜನಗಳಿಗೆ ತಿಳಿಸ್ಕೊಡ್ಬೇಕು. ನೋಡಿ, ಆ ಒಂದು ಬಿಡದಿ ಏನಿದೆ ಅಲ್ಲಿ ಇವರು ಏನು ಆಡಳಿತ ಪಕ್ಷದ ಮುಖ್ಯಮಂತ್ರಿಗಳು ಇದ್ದಾರೆ, ಇವ್ರು ಹೇಳಿದ್ರು ಎಲ್ಲ ಅಲ್ಲೆಲ್ಲ ಬರೀ ತಿಕ್ಲು ಭೂಮಿನೇ, ಅಲ್ಲೇನು ಬೆಳೆದಿಲ್ಲ ಅಂತ. ಆದರೆ ನೂರಾರು ವಿಡಿಯೋಗಳು ಬರ್ತಾ ಇದೆ ಅಲ್ಲಿಯ ರೈತರುಗಳು ಮಾಡಿರುವಂಥದ್ದು. ಮತ್ತು ಬೇರೆ ಬೇರೆ ಮಾಧ್ಯಮದವರು ಕೂಡ ತೋರಿಸ್ತಾ ಇದ್ದಾರೆ. ಯಾವುದೋ ಒಂದು ಟ್ಯಾಂಕ್ ಮೇಲಿಂದ ಎಲ್ಲ ತೋರಿಸ್ತಾ ಇದ್ದಾರೆ. ಅಲ್ಲಿ ಲಕ್ಷಾಂತರ ತೆಂಗಿನ ಮರಗಳೇ ಕಾಣಿಸ್ತವೆ. ಈಗ ನಾವು ಮರ, ಅದು ತೆಂಗಿನ ಮರ ಆಗ್ಬೋದು, ಆಲದ ಮರ ಆಗ್ಬೋದು, ಅದು ಕೂಡ ಬೆಂಗಳೂರಂಥ ಒಂದು ಮಹಾನಗರದ ಹತ್ರ ಇರುವಂಥ ಬೆಂಗಳೂರು ಇದೊಂದು ಜನಸಾಗರನೇ ಅಂತ ಹೇಳ್ಬೇಕು. ಇಲ್ಲಿಗೆ ಅಷ್ಟೊಂದು ಆಕ್ಸಿಜನ್ನ ಪಂಪ್ ಮಾಡುವಂಥ ಅದೊಂದು ಜಾಗ. ಅದನ್ನು ನೀವು ಕಳ್ಕೊಳ್ಳೋದು ಅದು ತಪ್ಪಾಗುತ್ತೆ ರೈತರು. ಇನ್ನು ತೆಕ್ಲು ಭೂಮಿ ಏನಿದೆ, ಆ ತೆಕ್ಲು ಭೂಮಿನ ಅದು ಸರ್ಕಾರ ಅಕ್ವೈರ್ ಮಾಡ್ಕೋಬೇಕು ಅಂತ ಹೇಳೋದಕ್ಕಿಂತ ಸರ್ಕಾರ ಅವ್ರಿಗೆ ಯೋಗ್ಯವಾದ ಬೆಲೆನ ಕೊಟ್ಟು ಕೊಂಡ್ಕೊಳ್ಬೇಕು. ಯಾವಾಗ ಅಂತಂದರೆ, ನೀವು ಈಗ ಇಲ್ಲಿ ಬಿಡದಿಲಿ ಮಾಡಕ್ಕೆ ಹೊರಟಿರೋದು ಏನು? ನೀವೇನೋ ಹೇಳ್ತಾ ಇದ್ದೀರಿ AICT ಅಂತ. ಏನು ಇತ್ತೀಚೆಗೆ AI ಅನ್ನೋದು ಬಂದು ಫೇಮಸ್ ಆಗಿಬಿಟ್ಟಿದೆ, ಅದಕ್ಕೆ ಎಲ್ಲದಕ್ಕೂ AI ಅಂತ ಸೇರಿಸ್ಬಿಡೋದ? ಏನು ಒಂದು 10 ವರ್ಷದಿಂದ, ಒಂದು 25 ವರ್ಷದಿಂದ ಸಾಫ್ಟ್ವೇರ್ ಕಂಪ್ಯೂಟರ್ ಅಂತೆಲ್ಲ ಹೇಳ್ತಿದ್ರಲ್ಲ, ಅವಾಗ್ಲೂ ಕೂಡ ಇದೇ ರೀತಿ ರೈತರುಗಳಿಗೆ ಮೋಸ ಮಾಡಿ ಭೂಮಿಗಳನ್ನ ಕಬಳಿಸೋದಕ್ಕೋಸ್ಕರ ಸಾಕಷ್ಟು ಟೌನ್ಶಿಪ್ಪು ಈ ಥರದನ್ನೆಲ್ಲ ಮಾಡಿದ್ರಿ. ಅದರಲ್ಲಿ ಒಂದು ಅರ್ಧ ನೀವು ಯಶಸ್ಸಾಗಿದ್ದೀರಾ, ಒಂದಷ್ಟು ಹೋರಾಟಗಾರರು ಕೂಡ ಯಶಸ್ಸಾಗಿದ್ದಾರೆ. ಯಾವುದೇ ಒಂದು ಯೋಜನೆ ಸರ್ಕಾರ ಭೂಮಿ ಬೇಕು ಅಂತಂದರೆ ಅದು ರೋಡ್ಗ. ಈಗ ನೈಸ್ ರೋಡ್ ವಿಚಾರದಲ್ಲೂ ಕೂಡ ಅವತ್ತಿನ ಆಡಳಿತದಲ್ಲಿದ್ದವರು ನಾವು ಇದನ್ನು ಕೊಡ್ತಾ ಇರೋದು ಬರೀ ರೋಡ್ಗೆ ಮಾತ್ರನೇ, ಅದು ಬಿಟ್ಟು ಬೇರೆ ನೀವು ಅಪಾರ್ಟ್ಮೆಂಟ್ಗಳು ಕಟ್ತೀವಿ, ಲೇಔಟ್ ಮಾಡ್ತೀವಿ ಅಂದರೆ ಅದಕ್ಕೆ ಭೂಮಿನ ಅಕ್ವೈರ್ ಮಾಡ್ಕೊಳ್ಳೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿದ್ರು. ಅವಾಗ್ಲೂ ಪರ ವಿರೋಧ ಈ ಥರ ಎಲ್ಲ ಆಯಿತು. ಈಗ ನೈಸ್ ರೋಡ್ ಆಗಿ ಅದರದ್ದು ಟೆಂಡ್ರನ್ನು, ಅದ್ರದ್ದು ಏನು ಅಗ್ರಿಮೆಂಟ್ ಇತ್ತೋ ಅದು ಕೂಡ ಮುಗಿತಾ ಬರ್ತಾ ಇದೆ. ಅಲ್ಲಿಗೆ ಏನು ಬಂಡವಾಳ ಹಾಕಿದ್ರೋ ಅದ್ರ 100 ಪಟ್ಟು ಅವರು ದುಡ್ಕೊಂಡಿದ್ದಾರೆ. ಅದರಲ್ಲಿ ಯಾರ್ಯಾರು ಕಮಿಷನ್ ಹೋಗಬೇಕೋ ಇದೆಲ್ಲವೂ ಹೋಗಿದೆ, ಅದೆಲ್ರಿಗೂ ಗೊತ್ತಿರುತ್ತೆ. ಇಲ್ಲಿ ರೋಡ್ ಮಾಡೋದಕ್ಕೆ ಬಿಡದಿಲಿ, ಇಲ್ಲ ನೀವು ಆನೆಕಲ್ಲಲ್ಲಿ ಏನು ಸ್ಟೇಡಿಯಂ ಕಟ್ತೀನಿ ಅಂತ ಹೋಗಿದ್ದೀರಿ, ಸ್ಟೇಡಿಯಂ ಕಟ್ಟೋದಕ್ಕೆ, ಇಲ್ಲ ಬಿಡದಿಲಿ ಏರ್ಪೋರ್ಟ್ ಕಟ್ತೀರಾ, ಇಲ್ಲ ಫ್ಯಾಕ್ಟ್ರಿಗಳನ್ನ ಕಟ್ತೀರಾ, ಇಲ್ಲ ಸಾಫ್ಟ್ವೇರ್ ಕಂಪ್ನಿಗಳನ್ನ ಕಟ್ತೀರಾ, ಇಲ್ಲ ಅಂದರೆ ಅಲ್ಲೊಂದು ಏನಾದರೂ ವಿಧಾನಸೌಧ ಕಟ್ತಾ ಇದ್ದೀರಾ, ಇಲ್ಲ ಹೈಕೋರ್ಟ್ ಕಟ್ತಾ ಇದ್ದೀರಾ? ಏನು ಕಟ್ಟೋದಕ್ಕೋಸ್ಕರ ನೀವು ರೈತರ ಭೂಮಿನ ಅಕ್ವೈರ್ ಮಾಡ್ತಾ ಇದ್ದೀರಿ? ಟೌನ್ಶಿಪ್ ಅಂತ ಹೇಳ್ತಾ ಇದ್ದೀರಿ. ಯಾರಿಗೆ ಟೌನ್ಶಿಪ್ಪು? ಯಾರಿಗೆ ಸ್ವಂತ ಮನೆ ಇಲ್ಲ? ನಿಜವಾಗ್ಲೂ ಕರ್ನಾಟಕದಲ್ಲಿ ಎಲ್ಲ ಜಿಲ್ಲೆಯಿಂದನೂ ಸೇರಿ ಇವತ್ತು 7 ಕೋಟಿ ಜನಸಂಖ್ಯೆ ಅಂತ ಹೇಳ್ತಾ ಇದ್ದಾರೆ. ಈ 7 ಕೋಟಿಲಿ 4 ಕೋಟಿ ಕನ್ನಡಿಗರಿರೋದು, ಇನ್ನೆಲ್ಲ 3 ಕೋಟಿ ಬೇರೆ ಬೇರೆ ತಾಯ್ನುಡಿ ಜನ ಇರ್ತಾರೆ. ಆದ್ರೂ ಇವರು ಕರ್ನಾಟಕದಲ್ಲೇ ಹುಟ್ಟಿ ಬೆಳೆದಿರೋದ್ರಿಂದ ಇವ್ರನ್ನೂ ಕರ್ನಾಟಕದವರೇ ಅಂತ ನಾವು ತಿಳ್ಕೊಂಡ್ರು ಕೂಡ ಈ 7 ಕೋಟಿ ಜನರಲ್ಲಿ 2.5 ಕೋಟಿ ಇಂಡಿವಿಜುವಲ್ಸ್ಗೆ ಅಂದರೆ ಸರಿಸುಮಾರು 50 ಲಕ್ಷ ಕುಟುಂಬಗಳಿಗೆ ಇವತ್ತಿಗೂ ಇಷ್ಟಗಲ ಜಾಗ ಇಲ್ಲ, ಮನೆ ಇಲ್ಲ. ಇಂಥವ್ರಿಗೇನಾದ್ರೂ ನೀವು ಬಿಡದಿಲಿ ಅಕ್ವೈರ್ ಮಾಡೋಕ್ಕೆ ಹೊರಟಿರುವಂಥ 1000 ಎಕರೆ ಭೂಮಿಲಿ ನೀವು ಮನೆಗಳನ್ನ ಕಟ್ಕೊಳಕ್ಕೆ ಹೋಗ್ತಾ ಇದ್ದೀರಾ? ಇಲ್ವಲ್ಲ. ನೀವೇನು ಮಾಡೋಕ್ಕೆ ಹೊರಟಿದ್ದೀರಿ? ಲೇಔಟ್ಗಳನ್ನ ಮಾಡಿ ನೀವು ಜನಗಳಿಗೆ ಮಾರೋದಕ್ಕೆ ಹೊರಟಿದ್ದೀರಿ. ಇದು ಮುಂದಕ್ಕೆ ಏನು ಮಾಡ್ತೀರಿ ನೀವು? ಅರ್ಕಾವತಿ ಲೇಔಟನ್ನು ನೋಡಿಲ್ವಾ ಈಗಾಗಲೇ ನಾವೆಲ್ಲ? ಇದನ್ನೇನು ಮಾಡ್ತೀರಿ? ಆಮೇಲೆ ರೈತರಿಂದ ಅಕ್ವೈರ್ ಮಾಡ್ಕೊಂಡ್ಮೇಲೆ PPP ಮಾಡಲ್ ಅಂತೇಳಿ ಪ್ರೈವೇಟ್ ಅವ್ರ ಜೊತೆ ಕೈ ಜೋಡಿಸಿದ್ವಿ. ಏನ್ರಿ ಸರ್ಕಾರನೇ ಎಲ್ಲ ಲೇಔಟ್ ಮಾಡೋಕ್ಕಾಗುತ್ತಾ? ಯಾರೋ ಬಂಡವಾಳ ಇರೋರು ಬರ್ತಾರೆ ಅಂತ ಹೇಳ್ತೀರಿ.
ಅವ್ರಿಗೆ ನೀವು ಇವ್ರ ಹತ್ರ 2 ಕೋಟಿಗೆ ತಗೊಂಡಿರ್ತೀರಿ, ಸರ್ಕಾರಕ್ಕೆ 1 ಕೋಟಿ ಲಾಭ ಸಾಕಂತೇಳಿ 3 ಕೋಟಿಗೆ ಕೊಡ್ತೀರಿ, ಅವರು 10 ಕೋಟಿಗೆ 15 ಕೋಟಿಗೆ ಮಾರ್ಕೊಳ್ತಾರೆ. ಇದು ನಿಮಗೆ ಯಾಕೆ ಬೇಕು ಈ ರಿಯಲ್ ಎಸ್ಟೇಟು? ಸರ್ಕಾರ ಇರುವಂಥದ್ದು ಯಾರು ಅಸಹಾಯಕರಿದ್ದಾರೋ, ಯಾರ ಕೈಯಲ್ಲಿ ಹೆಚ್ಚು ಸಂಪಾದನೆನ ಮಾಡೋದಕ್ಕಾಗೋದಿಲ್ವೋ ಇಂಥವ್ರಿಗೆ ಅದು ಬೆಂಬಲವಾಗಿ ನಿಂತ್ಕೋಬೇಕು. ಯಾರು ಶೋಷಣೆಗೆ ಒಳಗಾಗಿದ್ದಾರೋ ನೂರಾರು ವರ್ಷದಿಂದ ಇಲ್ಲಿಯ ವ್ಯವಸ್ಥೆಯ ಕಾರಣಕ್ಕೆ, ಅಂಥವ್ರಿಗೆ ನೀವು ಬೆಂಬಲವಾಗಿ ನಿಂತ್ಕೋಬೇಕು. ನೀವೇನಾದ್ರೂ ಬಿಡ್ದಿಲಿ ಎಲ್ಲ ವಂಚಿತರಿಗೆ ಏನಾದ್ರೂ ಭೂಮಿ ಕೊಡೋದಕ್ಕೆ ನೀವು ಅಕ್ವೈರ್ ಮಾಡೋದಾದರೆ, ಯಾರಿಗೆ ಭೂಮಿ ಇಲ್ಲ ಅವ್ರಿಗೆಲ್ಲ ಕೊಡ್ತೀವಿ ಅಂತಂದರೆ ಆಯ್ತರಪ್ಪ ನೀವು ಅಕ್ವೈರ್ ಮಾಡಿ ಅಂತ ಹೇಳ್ಬೋದು. ನೀವು ಯಾರ್ರೀ ಅಕ್ವೈರ್ ಮಾಡೋದಕ್ಕೆ? ಇಲ್ಲಿ ನೀವು ಯಾವುದೇ ರೀತಿಯ ಸರ್ಕಾರದ ಯಾವ ಯೋಜನೆನೂ ಅಲ್ಲಿ ಕಟ್ಟೋದಕ್ಕೆ ಹೋಗ್ತಾ ಇಲ್ಲ. ನೀವು ರಿಯಲ್ ಎಸ್ಟೇಟು ವ್ಯವಹಾರನ ಮಾಡೋದಕ್ಕೆ ಹೊರಟಿದ್ದೀರಿ. ಹಾಗಾಗಿ ಇದನ್ನು ನೀವು ಕೈ ಬಿಡಲೇಬೇಕು. ಈಗ ಎಂಥ ದುಸ್ಥಿತಿ, ನಾನು ಪ್ರಾರಂಭದಲ್ಲೇ ಹೇಳಿದೆ, ನೀವು ಈ ಯೋಜನೆನ ಮುಂದುವರಿಸ್ಬೇಕು ಅಂತ ಹೇಳಿದ್ರೆ ನೀವು ಕಾಂಗ್ರೆಸ್ ಪರವಾಗಿ ಮಾತಾಡ್ತೀರಾ ಅಂದ್ಬಿಡೋದು. ಈಗ ನಾವೇನಾದ್ರೂ ಇದನ್ನು ವಿರುದ್ಧವಾಗಿ ಮಾತಾಡಿದ್ರೆ ನೀವು JDS ಪರವಾಗಿ ಮಾತಾಡ್ತಾ ಇದ್ದೀರಾ ಅಂತ ಅಂದ್ಬಿಡ್ಬೋದು. ಯಾಕಂತಂದರೆ JDS ಅವರು ಈಗ ಇದನ್ನು ವಿರೋಧ ಮಾಡ್ತಾ ಇದ್ದಾರೆ. ಈಗ ನಾವು ಅವ್ರನ್ನ ನೀವು ವಿರೋಧ ಮಾಡಬೇಡಿ, ನೀವು ರಾಜಕಾರಣಿಗಳೇ, ಇಲ್ಲ ನೀವು ಮೊದಲು SK ಪಾಟೀಲ್ ಮೂಲಕ ನೀವೇ ಇದನ್ನು ಯೋಜನೆನ ಶುರು ಮಾಡಿದ್ರಿ ಅಂತ ಹೇಳೋದಕ್ಕೆ ಆಗೋದಿಲ್ಲ. ನಿಜವಾಗ್ಲೂ ಈ ಹೋರಾಟನ ಶುರು ಮಾಡಿದಂಥವ್ರು, ಇವತ್ತಿಗೂ ಈ ಹೋರಾಟನ ಮುಂದುವರಿಸ್ತಾ ಇರುವಂಥವ್ರು. ಮತ್ತು ಇದನ್ನು ಒಂದು ತಾರ್ಕಿಕ ಅಂತ್ಯ ಅಂದರೆ ಏನು ಅಂದರೆ ಈ ಯೋಜನೆನ ಕೈ ಬಿಡಬೇಕು. ಕೈ ಬಿಟ್ಟು ಇನ್ನೊಂದು ಸಲ ಈ ಯೋಜನೆಗೆ ಅದು ಯಾವುದೇ ಸರ್ಕಾರ ಬಂದರೂ ಕೂಡ ಕೈ ಹಾಕಬಾರ್ದು. ಈಗಾಗಲೇ ಅದ್ರ ಬಗ್ಗೆ ಸುಳಿವು ಸಿಗ್ತಾ ಇದೆ, 2 ಥರನೂ ಸಿಗ್ತಾ ಇದೆ. ಕೆಲವರೆಲ್ಲ 2 ಕೋಟಿ ಏನು ಈಸ್ಕೊಂಡು ರೈತರುಗಳು ನಾವು ಜಮೀನನ್ನ ಕೊಡ್ತಾ ಇದ್ದೀವಿ ಅನ್ನೋದು ಕೂಡ ಸುದ್ದಿಗಳು ಬರ್ತಾ ಇದೆ. ಇನ್ನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಅವರು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ನಿಜವಾಗ್ಲೂ ರೈತರಿಗೆ ಈ ಯೋಜನೆ ಬೇಡ ಅಂತಂದರೆ ನಾವು ಕೈ ಬಿಡ್ತೀವಿ ಅನ್ನೋ ಥರ ಹೇಳಿದ್ದಾರೆ. ಇನ್ನು ಪ್ರಿಯಾಂಕ ಖರ್ಗೆ ಅವರು ಕೂಡ ಅದ್ರ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ನಾವು ಇದು ಸಮಂಜಸ ಅಲ್ಲ ಅನಿಸಿದ್ರೆ ನಾವು ಕೈ ಬಿಡ್ತೀವಿ ಅಂತ. ಇದು ಏನನ್ನು ತೋರಿಸ್ತಾ ಇದೆ ಅಂತಂದರೆ, ಇಲ್ಲಿ ಒತ್ತಾಯ ರೈತರ ಇಂದ ಆಗಬೇಕು, ಹೋರಾಟಗಾರರಿಂದ ಆಗಬೇಕು. ಯಾವುದೋ ಒಂದು ರಾಜಕೀಯ ಪಕ್ಷ ಇದನ್ನು ತನ್ನ ಒಂದು ಲಾಭಕ್ಕೋಸ್ಕರ ಬಳಸ್ಕೊಳ್ಳೋದಕ್ಕೆ ಹೋದಾಗ ಏನಾಗುತ್ತೆ, ಆಡಳಿತ ಪಕ್ಷದಲ್ಲಿರುವಂಥ ರಾಜಕಾರಣಿಗಳಿಗೆ ಅವ್ರಿಗೂ ಕೂಡ ಈಗೋ ಪ್ರಾಬ್ಲಮ್ ಆಗಿ ಈ ಒಂದು ಕಾನ್ಫ್ಲಿಕ್ಟು ಮುಂದುವರಿತಾ ಹೋಗುತ್ತೆ. ಇದೊಂದು ಕಾನ್ಫ್ಲಿಕ್ಟಿಂದ ಸಮಾಜದ ಅಂದರೆ ಇಡೀ ನಾಡಿನ ಬೇರೆ ವಿಚಾರಗಳು ಮೂಲೆ ಗುಂಪಾಗ್ಬಿಡ್ತವೆ. ಹಾಗಾಗಿ ಈ ಒಂದು ಬಿಡದಿ ಟೌನ್ಶಿಪ್ ಏನಿದೆ ಇದರಲ್ಲಿ ನಮ್ಮ ಗಟ್ಟಿ ನಿಲುವು ಏನಂತಂದರೆ, ಈ ಯೋಜನೆನ ನೀವು ಕೈ ಬಿಡಬೇಕು. ಮತ್ತು ನೀವು ಏನೆಲ್ಲ ಕಂಡೀಷನ್ಸ್ ಆಗಿದ್ದೀರಿ ಜನರುಗಳು ಈ ಭೂಮಿನ ಮಾರಾಟ ಮಾಡೋದಕ್ಕೆ, ಅದನ್ನು ತೆಗೀರಿ. ನೀವು ಈ ಬಿಡದಿ ಈಗ ನೀವೇನು ಗುರ್ಸಿದ್ದೀರಿ ಟೌನ್ಶಿಪ್ ಮಾಡಬೇಕು ಅಂತ, ಅದಕ್ಕೊಂದು ವ್ಯಾಪ್ತಿ ಕೊಡಿ. ಅಲ್ಲಿ ವ್ಯಾಪ್ತಿ ಕೊಟ್ಟು ನೀವೇನಾದ್ರೂ ಅಲ್ಲಿ ಪಾರ್ಕ್ ಮಾಡ್ತೀರಾ, ಯಾವುದೋ ತೆಕ್ಲು ಭೂಮಿ ಇರ್ತದೆ ಅದನ್ನು ನೀವು ಅಕ್ವೈರ್ ಮಾಡ್ಕೊಳ್ಳಿ. ಇನ್ನು ಬೇರೆ ಏನೋ ಒಂದು ಸ್ಟೇಡಿಯಂ ಕಟ್ತೀರಾ, ಇಂಡೋರ್ ಸ್ಟೇಡಿಯಂ ಕಟ್ತೀರಾ, ಜನಗಳಿಗೆ ಬೇಕಾಗಿರುವಂಥದ್ದು ಸರ್ಕಾರದಿಂದ ಕೊಡಬೇಕಾದದ್ದು ಬಸ್ ಸ್ಟ್ಯಾಂಡು, ರೈಲ್ವೆ ಸ್ಟೇಷನು, ರೈಲ್ವೆ ಟ್ರ್ಯಾಕು, ಇಂಥದಕ್ಕೆ ನೀವು ಅಕ್ವೈರ್ ಮಾಡಿ. ಅದು ಬಿಟ್ಬಿಟ್ಟು ನೀವೇ ಲೇಔಟ್ ಮಾಡೋದಕ್ಕೆ ಯಾಕೆ ಹೋಗ್ತೀರಾ? ಯಾವಾಗ ಸರ್ಕಾರದ ಯೋಜನೆಗಳು ಈ ರೀತಿ ಬರ್ತಾವೋ ಆವಾಗ ಆಟೋಮೆಟಿಕಲಿ ಅಲ್ಲಿ ಪ್ರೆಷರ್ ಬಿಲ್ಡ್ ಆಗುತ್ತೆ. ಬೇರೆಯವರು ರಿಯಲ್ ಎಸ್ಟೇಟ್ ಮಾಡೋರು ಅವರೇ, ಅಲ್ಲಿರುವಂಥ ರೈತರುಗಳೇ ಭೂಮಾಲೀಕರೇ. ಭೂಮಾಲೀಕರು ಅಂತಂದರೆ ಮೊದಲು ಥರ ಏನೋ 10 ಎಕರೆ 50 ಎಕರೆ 100 ಎಕರೆ ಅಲ್ಲಿ ಖಂಡಿತವಾಗ್ಲೂ ಇರಲ್ಲ. ಅರ್ಧ ಎಕರೆ 1 ಎಕರೆ, ಹೆಚ್ಚು ಅಂದರೆ ಶ್ರೀಮಂತರು ಅಂದರೆ ಒಂದು 5-6 ಎಕರೆ ಇರ್ಬೋದು. ಅವರೇನೆ ಒಂದು 8 ಜನ 10 ಜನ ಸೇರ್ಕೊಂಡು ಅದನ್ನು ಜೇವಿಗೆ ಬೇಕಾದರೂ ಕೊಟ್ಕೊಳ್ತಾರೆ, ಇಲ್ಲ ಅವರೇ ಲೋನ್ ಗೀನ್ ಹಾಕ್ಸ್ಕೊಂಡು ಬಿಲ್ಡಿಂಗ್ ಕಟ್ತಾರೆ, ಅಪಾರ್ಟ್ಮೆಂಟ್ ಕಟ್ತಾರೆ. ಅದು ಅವ್ರ ಭೂಮಿ, ಅವ್ರಿಗೆ ಇಷ್ಟ ಬಂದಂಗೆ ಇರೋದಕ್ಕೆ ಬಿಟ್ಬಿಡಿ. ಅವರು ಉಳುಮೆ ಮಾಡ್ತಾರೋ, ಇಲ್ಲ ಈಗಿರುವಂಥ ತೋಟಗಳನ್ನ ಉಳಿಸ್ಕೊತಾರೋ, ಇಲ್ಲ ಅಂತಂದರೆ ಅವರು ಜೇವಿಗಳಲ್ಲಿ ಬೇರೆ ಕಂಪ್ನಿ ಜೊತೆ ಒಡಂಬಡಿಕೆ ಮಾಡ್ಕೊಂಡು ಅಲ್ಲಿ ಅಪಾರ್ಟ್ಮೆಂಟು ವಿಲ್ಲಾಗಳು ಮಾಡಿ ಅವರ ಬದುಕಿಗೂ ಕೂಡ ಅವರು ದಾರಿ ಮಾಡ್ಕೊಳ್ತಾರೋ, ಅದು ಅವ್ರಿಗೆ ಬಿಟ್ಟಂಥ ವಿಚಾರ. ಆದರೆ ಒಂದು ಪರಿಸರದ ದೃಷ್ಟಿಯಿಂದ, ಇಲ್ಲ ಬೆಂಗಳೂರು ಎಂಬ ಜನಸಾಗರದ ದೃಷ್ಟಿಯಿಂದ ಈ ಬಿಡದಿಲಿ ಈಗೇನು ಬೇಸಾಯ ನಡೀತಾ ಇದೆ, ಬೇಸಾಯದ ಹೆಸರಲ್ಲಿ ಮರಗಿಡಗಳು ಇಲ್ಲಿ ಸಾಕಷ್ಟು ಇದೆಯಲ್ಲ, ಲಕ್ಷಾಂತರ, ಇವು ಕಡಿದಂಗೆ ಅಲ್ಲಿ ಜನಗಳು ಉಳಿಸ್ಕೋಬೇಕು, ಅಲ್ಲಿ ಬೇಸಾಯನ ಮುಂದುವರಿಸ್ಬೇಕು.
ಇನ್ನು ಯಾರು ಹೇಳ್ಕೊಟ್ಟಿದ್ದಾರೋ ಗೊತ್ತಿಲ್ಲ ಪಾಪ ನಮ್ಮ ರೈತರಿಗೆ. ಅಲ್ಲಿ ಗಲೀಜು ನೀರು ಬರ್ತಾ ಇದೆಯಂತೆ, ಆ ಗಲೀಜು ನೀರಿಂದ ಬೆಳೆದಂಥ ಬೆಳೆಯಿಂದ ಎಲ್ಲ ಕ್ಯಾನ್ಸರ್ ಬಂದ್ಬಿಡ್ತಾ ಇದೆಯಂತೆ. ಅಲ್ಲಿ ಬೆಳೀತಾ ಇರುವಂಥವ್ರಿಗೂ ಕೂಡ ಕ್ಯಾನ್ಸರ್ ಬಂದ್ಬಿಟ್ಟಿದೆ, ಆ ರೋಗ ಬಂದ್ಬಿಟ್ಟಿದೆ, ಈ ರೋಗ ಬಂದ್ಬಿಟ್ಟಿದೆ. ಈ ಥರದನ್ನೆಲ್ಲ ವಿಡಿಯೋ ಎಲ್ಲನೂ ಗಮನಿಸ್ದೆ ನಾನು. ನಿಜವಾಗ್ಲೂ ನೀವು ಈ ರೀತಿಯ ವಿಚಾರಗಳನ್ನ ಹೇಳ್ತಾ ಇದ್ದೀರಾ ಅಂತಂದರೆ ಅಂಕಿ ಅಂಶಗಳನ್ನ ಇಟ್ಟು ಮಾತಾಡಬೇಕು. ನೋಡಿ, ಕೇವಲ 50 ವರ್ಷದ ಹಿಂದೆ ಬಿಡದಿ ಆಗ್ಬೋದು, ಬೆಂಗಳೂರು ಆಗ್ಬೋದು, ಇಲ್ಲ ಮಂಡ್ಯ, ಮೈಸೂರು, ಬೆಳಗಾವಿ, ಬೀದರು ಎಲ್ಲೋದ್ರೂ ಇಷ್ಟೊಂದು ಗಲೀಜು ನೀರಾಗಲಿ, ಇಷ್ಟೊಂದು ಜನ ಆಗಲಿ ಇರಲಿಲ್ಲ. ಅದಾದಮೇಲೆ ಇಷ್ಟೊಂದು ಜನ ಒಂದು ಕಡೆ ಕಾನ್ಸಂಟ್ರೇಟ್ ಆಗಿರೋದ್ರಿಂದ ಆ ಮೋರಿ ನೀರೋ ಗಲೀಜು ನೀರೋ ಬರ್ತಾ ಇದೆ. ನೀವು 50 ವರ್ಷದ ಹಿಂದೆ ಜನಗಳು ಜಾಸ್ತಿ ಇದ್ರಾ, ಇವಾಗ ಜಾಸ್ತಿ ಇದ್ದಾರಾ? ಈ ಪೊಲ್ಯೂಷನಿಂದ ನಿಜವಾಗ್ಲೂ ಮನುಷ್ಯರು ಸತ್ತೋಗ್ತಾರೆ ಅಂತ ಅನ್ನೋದಾಗಿದ್ದರೆ ಈಗ ಯಾಕೆ ಇಷ್ಟೊಂದು ಕೋಟಿ ಜನ ಆಗ್ಬಿಟ್ಟಿದ್ದಾರೆ? ಇವತ್ತಿಗೂ ಅತಿ ಹೆಚ್ಚು ಮಾಲಿನ್ಯ ಇರುವಂಥ ಡೆಲ್ಲಿಲೇನೆ ಅತಿ ಹೆಚ್ಚು ವರ್ಷ ಬದುಕ್ತಾರೆ ಅಂತ ಸೈಂಟಿಫಿಕಲಿ ಪ್ರೂವ್ ಆಗಿದೆ. ಸ್ಟ್ಯಾಟಿಸ್ಟಿಕ್ಸು ಕೂಡ ಅದನ್ನೇ ಹೇಳ್ತಾ ಇದೆ. ಹಂಗಂದ್ಬಿಟ್ಟು ಗಲೀಜು ಮಾಡಿ ಗಲೀಜು ನೀರನ್ನೇ ಬಳಸಿ ಅಂತ ನಾನು ಹೇಳ್ತಾ ಇಲ್ಲ. ಇವೆಲ್ಲ ನೆಪಗಳು ಬೇಡ. ಈ ನೆಪಗಳು ಇವ್ರಿಗೆ ಅನುಕೂಲ ಮಾಡಿಕೊಡ್ತವೆ. ಯಾರಿಗೆ? ಈ ದಂಧೆ ನಡೆಸುವಂಥವ್ರಿಗೆ. ನೋಡಿ, ಯಾರ್ದು ಭೂಮಿ ಅದು ಯಾವುದೇ ರೈತರಾಗಲಿ ಅದಕ್ಕೆ ಜಾತಿ ಇಲ್ಲ, ರೈತರು ಕೆಲಸ ಮಾಡೋದಕ್ಕೆ ಜಾತಿ ಇಲ್ಲ. ಆದರೆ ಕರ್ನಾಟಕದ ಸಂದರ್ಭದಲ್ಲಿ ಆ ಭೂಮಿ ಒಡೆತನ ಹೆಚ್ಚು ಇರೋದು ಒಕ್ಕಲಿಗರಿಗೆ, ಲಿಂಗಾಯತರಿಗೆ. ಇದನ್ನು ಮನಗಂಡಿರುವಂಥವರು ರೈತರ ಹೆಸರಲ್ಲಿ ಆ ಒಂದು ಓಟನ್ನು ಕಬಳಿಸೋದಕ್ಕೋಸ್ಕರ ಎಲ್ಲ ಪಕ್ಷಗಳು ಅವನಿಸ್ತಿರ್ತವೆ. ಇಲ್ಲಿ ಪರ ವಿರೋಧ ಇದನ್ನು ಮಾಡ್ಕೊಂಡು ನಾವು ನಮ್ಮ ಭೂಮಿ ಕಳ್ಕೊಳ್ಳೋದ್ರ ಜೊತೆಗೆ ನಮ್ಮ ಬದುಕನ್ನು ಕಳ್ಕೊಂಡು ಈ ನಾಡಿನ ಸಂಪತ್ತು, ಈ ನಾಡಿನ ಹಿರಿಮೆನ ಕಳ್ಕೊಳ್ಬಾರ್ದು. ಇನ್ನಾದ್ರೂ ಸರ್ಕಾರಗಳು, ಈಗಿನ ಸರ್ಕಾರ ಇರ್ಬೋದು, ಮುಂದಿನ ಸರ್ಕಾರ ಇರ್ಬೋದು, ಬೆಂಗಳೂರು ಮತ್ತು ಬೆಂಗಳೂರು ಸುತ್ತಮುತ್ತ ಅಭಿವೃದ್ಧಿ ಮಾಡೋದನ್ನು, ಇಲ್ಲಿ ಒಂದೇ ಒಂದು ಸಣ್ಣ ಆಫೀಸನ್ನು ತೆಗೆಯೋಕ್ಕೆ ಪರ್ಮಿಷನ್ ಕೊಡೋದನ್ನು ಕೂಡ ಸ್ಟಾಪ್ ಮಾಡಬೇಕು. ಕರ್ನಾಟಕದ ಇತರೆ ಜಿಲ್ಲೆಗಳಿಗೆ ನೀವು ಅಭಿವೃದ್ಧಿನ ಕೊಡಬೇಕು. ಕರ್ನಾಟಕದ ಮಧ್ಯಭಾಗ ಅದನ್ನು ಡೆವಲಪ್ ಮಾಡಿಲ್ಲ. ಕರ್ನಾಟಕದ ಏನು ನಾರ್ತ್ ಅಂತ ಏನಂತ ಕರಿತಾ ಇದ್ದೀವಿ ಅದನ್ನು ನೀವು ಡೆವಲಪ್ ಮಾಡಿಲ್ಲ. ನಿಮ್ಮ ಫ್ಯಾಕ್ಟ್ರಿಗಳು, ನಿಮ್ಮ ಕಂಪ್ನಿಗಳು ಅಲ್ಲೋಗಿ ಡೆವಲಪ್ ಮಾಡಿ. ಸಾಕಷ್ಟು ತೆಕ್ಲು ಭೂಮಿ ಇದೆ, ಅಲ್ಲಿ ಬೆಳೆನೇ ಬೆಳೆಯೋಕ್ಕಾಗಲ್ಲ, ಅಂಥವು ಸಾಕಷ್ಟಿದೆ. ಬಿಡದಿಲಿ ನಿಮಗೆ ನಿಜವಾಗ್ಲೂ ಏನಾದ್ರೂ ಸರ್ಕಾರದ ವತಿಯಿಂದ ಕಟ್ಟಬೇಕು ಅಂತಿದ್ರೆ ಆ ತೆಕ್ಲು ಭೂಮಿಗಳೇನಿರ್ತದೆ ಅದರಲ್ಲಿ ಪಾಪ ರೈತರು ಏನೇನೋ ಬೆಳೆಯೋದಕ್ಕೂ ಆಗಲ್ಲ, ಅದನ್ನು ಬೇರೆಯವರು ತಗೊಳ್ಳೋದಕ್ಕೂ ಕಷ್ಟ ಇರ್ತದೆ. ಅಂಥದ್ದನ್ನು ತಗೊಳ್ಳಿ. ಬಡವ್ರ ಬಗ್ಗರಿಗೆ ನೀವು ಮನೆ ಕಟ್ಸ್ಕೊಡೋದಾದರೆ ಅಲ್ಲಿ ನೀವು ಅಪಾರ್ಟ್ಮೆಂಟ್ ರೀತಿ ಕಟ್ಸ್ಕೊಡಿ. ಅದು ಬಿಟ್ಬಿಟ್ಟು ನೀವು ರಿಯಲ್ ಎಸ್ಟೇಟ್ ಮಾಡೋದಕ್ಕೆ ಖಂಡಿತವಾಗ್ಲೂ ರೈತರಾಗಲಿ ಹೋರಾಟಗಾರರಾಗಲಿ ಬಿಟ್ಕೊಡಲ್ಲ. ನೀವೇನೋ ಅನ್ಕೊಬಿಟ್ಟಿರ್ಬೋದು ಇದು ಯಾವುದೋ ಒಂದು ವಿರೋಧ ಪಕ್ಷ, ಅವರು ಈ ಒಂದು ರಾಜಕೀಯ ಕಾರಣಕ್ಕೋಸ್ಕರ ಇದನ್ನು ವಿರೋಧ ಮಾಡ್ತಾ ಇದ್ದಾರೆ, ಅದಕ್ಕೋಸ್ಕರ ನಾವು ಇದನ್ನು ನಿಲ್ಲಿಸೋದಿಲ್ಲ ಅನ್ನುವಂಥ ಉದ್ದಟತನಗಳು ಅದು ಸರಿಯಲ್ಲ. ಈ ಬಿಡದಿ ಟೌನ್ಶಿಪ್ ಅನ್ನುವಂಥದ್ದು ಸಮಂಜಸ ಅಲ್ಲವೇ ಅಲ್ಲ. ಈ ಕೂಡಲೇ ಅದನ್ನು ಕೈ ಬಿಡಬೇಕು. ಶರಣು. ಥ್ಯಾಂಕ್ ಯು.